ಏನ್ ಬ್ರೋ ಹಿಂಗ್ ಮಾಡ್ಬೋದಾ ನೀವು? ಹೆಣ್ಮಕ್ಳು ಯಾರೋ ಅಫೆಂಡ್ ಆಗಬೇಡಿ, ಓಕೆನಾ? ತಮಾಷೆ. ನನ್ನ ಮಕ್ಕಳದು ಹಿಂದೆ ಫೋಟೋ ಹಾಕ್ಸ್ತೀನಿ. ಹೆಂಗಿದೆ ಬ್ರೋ ಟೇಸ್ಟ್? ಏನಾದ್ರು ಇಂಪ್ರೂವ್ ಆಗಿದೆಯಾ? ಚೆನ್ನಾಗಿದೆ, ಹಂಗೆ ಇದೆ, ಪ್ರಾಬ್ಲಮ್ ಇಲ್ಲ. ನೋಡಿ ಗೈಸ್, ಇವತ್ತು ನನ್ನ ವೆಲ್ಕಮ್ ಯಾರು ಮಾಡ್ತಾವ್ರೆ? ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ಸ್. ಇವತ್ತು ನಮ್ಮ ತೋಟದ ಮನೆಯಿಂದ ಹಾಸನದಲ್ಲಿ ನಾನು ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು. ಗೈಸ್, ಲಾಸ್ಟ್ ವ್ಲಾಗೆಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ, ಯಾರ್ಯಾರು ನೋಡಿಲ್ಲ ಅವರಿಗಾಗಿ ಹೇಳ್ತಾ ಇದ್ದೀನಿ. ಯಾರ್ಯಾರು ಮಿಸ್ ಮಾಡ್ಕೊಂಡ್ರೆ, ನಾವು ಅಂದ್ಕೋತಾ ಇದ್ವಿ, ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಹೊರಟಿದ್ದೆ ಕ್ಯಾಂಪ್ ಹಾಕಬೇಕು, ಟೆಂಟ್ ಹಾಕಬೇಕು, ಕ್ಯಾಂಪಿಂಗ್ ಮಾಡಬೇಕು ಆ್ಯಂಡ್ ಹೊರಗಡೆ ಕುಕ್ಕಿಂಗ್ ಮಾಡಬೇಕು ಅಂತ. ಯಾಕೋ ಕಾಲನೇ ಕೂಡ ಬರಲಿಲ್ಲ, ಕೊನೆವರೆಗೂ ಕಾಲ ಕೂಡ ಬರಲಿಲ್ಲ. ಇವತ್ತು ಇಲ್ಲೇ ಸ್ಟೇ ಆಗೋಣ ಅಂತ ಅಂದ್ಕೊಂಡಿದ್ವಿ. ಅಟ್ಲೀಸ್ಟ್ ಇವತ್ತು ಕ್ಯಾಂಪ್ ಮಾಡೋಣ ಅಂತ ಅಂದ್ಬಿಟ್ಟು. ಸೀಬೆ ಸರಿ ಇಲ್ಲ ಅನಿಸುತ್ತೆ. ನೋಡ್ರಿ, ಇಲ್ಲಿ ತೋಟದಲ್ಲಿ ನೀರು ನಿಂತೈತೆ. ಎಲ್ಲಿ ನೀರು ಕಾಣ್ತಾ ಇಲ್ಲ ಅಂತೀರಾ? ನೋಡ್ರಿ, ನೆನ್ನೆ ಫುಲ್ಲು ವೇಸ್ಟ್ ಇಲ್ಲೆಲ್ಲ ಓಡಾಡಿದ್ದೆ. ನೆನ್ನೆ ಬಿಸಿಲು ಮಧ್ಯಾಹ್ನ ಎಲ್ಲ ಹೊಡೀತು. ಸೊ ಹಾಗಾಗಿ ಇವತ್ತು ಅಟ್ಲೀಸ್ಟ್ ಕ್ಯಾಂಪ್ ಮಾಡ್ಬೋದು ಅಂದ್ಕೊಂಡಿದ್ದೆ. ನೋಡಿದ್ರೆ ನೆನ್ನೆ ನೈಟ್ ಹೊಡೆದಿದ್ದು ಮಳೆ ಹೆಂಗೆ ಹೊಡೀತು ನೋಡಿ. ಎಲ್ಲ ನೀರಾಗಿ ಕೆರೆ ಆಗಿಬಿಟ್ಟೈತೆ ಎಲ್ಲ ಕಡೆ. ನಾವೇ ಹೊರಗಡೆ, ಯಾರೋ ಗೊತ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆರೋದೆಲ್ಲ ಆಗ್ಬಿಟ್ಟು. ಓಕೆ, ನಮ್ಮೂರಲ್ಲೂ ಸಿಗ್ತಾರೆ ಸಬ್ಸ್ಕ್ರೈಬರ್ಸು. ನೆನ್ನೆ ಬ್ಲಾಗ್ ನೋಡಿ ಗೊತ್ತಾಗುತ್ತೆ ಯಾವ ಥರ ಮಳೆ ಬಂತು ಅಂತ. ಕೆಳಗಡೆ ಪಾರ್ಕಿಂಗಲ್ಲಿ ಕುತ್ಕೊಳ್ಳೋಕ್ಕಾಗಿರಲಿಲ್ಲ ನಾವು. ಸೊ ಹಾಗಾಗಿ ಇವತ್ತು ನೆನ್ನೆನೇ ಡಿಸೈಡ್ ಮಾಡಿದ್ವಿ, ಹೊರಟ್ಬಿಡೋಣ, ಯೂಸ್ ಇಲ್ಲ, ಅಡುಗೆ ಗಿಡಿಗೆಲ್ಲ ಏನೂ ಮಾಡೋಕ್ಕಾಗಲ್ಲ, ಕಾಲಂತೂ ಇಡೋಕ್ಕಾಗಲ್ಲ, ಇಷ್ಟು ಒಳಗೋಗ್ಬಿಡ್ತೀವಿ. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಇವತ್ತು ಹೊರಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ. ಕ್ಲೀನಿಂಗ್ ಬೇಜಾನಿದೆ ಗೈಸ್. ಸೊ ಅವೆಲ್ಲ ಮಾಡಿ ಮುಗಿಸಿ ಅದಾದಮೇಲೆ ಹೊರಡೋದು. ಎಂಜಾಯ್ ಮಾಡ್ತೀವಿ. ಬೇಕಾಗಿದ್ದೆಲ್ಲ ತಿಳ್ಕೊಳ್ತೀವಿ. ಅದು ಹೆಂಗೆ ಅಂದರೆ, ಎಣ್ಣೆ ಎಲ್ಲ ಕಡೆ ಆರಿಸ್ಕೊಂಡೆಲ್ಲ ಮಾಡ್ಬಿಡ್ತೀವಿ. ಅವಾಗ ಗೊತ್ತಾಗಲ್ಲ. ಈಗ ಹೋಗ್ಬೇಕಾದ್ರೆ ಪ್ರತಿ ಮೊದಲು ಕ್ಲೀನಿಂಗ್ ಇದೆಯಲ್ಲ, ಅವಾಗ ಬೇಜಾರು ಅನ್ಸಾಕಲ್ಲ, ಮಾಡಲೇಬೇಕು ಮಾಡಿದ್ಮೇಲೆ. ಬಟ್ ಇಟ್ ಈಸ್ ಔಟ್ ಆಫ್ ದಿ ಬಾಕ್ಸ್, ಔಟ್ ಆಫ್ ಸಿಲೆಬಸ್ ಇದು ನಮಗೆ. ಇನ್ನೂ ಇಲ್ಲೇನು ಕ್ಲೀನ್ ಮಾಡಿದೆ ಎಲ್ಲ ನೋಡಿ, ಹಿಂಗೆ ಆರೈತೆ ಫುಲ್ಲು. ಎಲ್ಲ ನಮ್ಮ ಲೋಕೇಶ್ ಬ್ರೋ ಮಾಡಿರೋ ತವಾ ಕಬಾಬ್ ಪ್ರಭಾವ. ಬಿರಿಯಾನಿದು ಸಾರಿಲ್ಲ ಅಲ್ಲ ಬ್ರೋ? ಬಿರಿಯಾನಿ ಇಲ್ಲಿ ಮಾಡಿದ್ದು ನಾವು, ಏನು ಆಗಿಲ್ಲ ಅಷ್ಟೊಂದು. ಹಿಂಗೆ ಆಗ್ತಾರದು. ಗೈಸ್ ನೋಡಿ ಗೈಸ್, ಹೊಗೆ ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ ಅಂತ. ಸೊ ಇದಿವೆ, ಇವಾಗ ಫೈನಲಿ ನಾವು ಹೊರಡೋದಕ್ಕೆ ರೆಡಿ ಆಗಿದ್ದೀವಿ. ಏನ್ ಬ್ರೋ ಹಿಂಗೆ ಮಾಡ್ಬೋದಾ ನೀವು? ನೇಚರಲ್ಲೆಲ್ಲ ಹೋಗ್ಬೋದಾ? ನೀವು ಕೇಳ್ಬೋದು ನನಗೆ, ಅಲ್ಲ ಗುರು, ಆಲ್ಮೋಸ್ಟ್ 2 ದಿನದಿಂದ ಇದೇ ಬಟ್ಟೆ ಹಾಕಿದೆಯಲ್ಲ ಅಂತ ಪುಸು ಅನ್ಸ್ಬಿಟ್ರಾ? ಹಾಂ, ಗೊತ್ತಾಗೋಯ್ತು. ಪುಸು ಅನಿಸ್ಬಿಟ್ರು ಇಲ್ಲಿ. ಹಾ. ಸೊ ಏನಿವೆ, ನೀವು ಕೇಳ್ಬೋದು ಏನಪ್ಪ ಇದೇ ಬಟ್ಟೆ ಹಾಕಿದೆಯಾ ಅಂತ. ಆ್ಯಕ್ಚುಲಿ ಇವತ್ತು ಸ್ಟೇ ಆಗೋಣ ಅಂತ ಬೇರೆ ಬಟ್ಟೆ ತಂದಿದ್ದೆ ಗೈಸ್. ಅದು ಓವರ್ಲೋಡ್ ಮಾಡ್ಕೊಂಡು ಹೋಗ್ಬಿಟ್ಟೆ ಲಾಸ್ಟ್ ಟೈಮ್ ನಾನು. ಏನು ಹೇಳ್ರಿ, ಟ್ರಿಪ್ಪಲ್ಲಿ ಲಗೇಜ್ನ ಬಟ್ಟೆ ಇದೆ ಸ್ಪೆಷಲಿ. ಸೊ ಹಾಗಾಗಿ ಬೇಜಾರಾಗಿ ಈ ಸರಿ ಹೆವಿ ಕಡಿಮೆ ತಂದಿದ್ದೀನಿ. ಸೊ ಮೋಸ್ಟ್ಲಿ ನನಗೆ ಅನಿಸ್ದಂಗೆ ನಾವು ಸ್ಟಾಪ್ ಹಾಕೋದು ಡೌಟು. ಆಗ್ತೀವಿ ಇಲ್ಲ ಅಂತ ಹೇಳ. ತಿಂಡಿಗೆ ಬೇಕೇ ಬೇಕು ನಮಗೆ. ಬಿಕಾಸ್ ನೆನ್ನೆ ನೈಟ್ ಮಾಡಿದ ಬಿರಿಯಾನಿ ಅದ್ಭುತವಾಗಿ ಬಂದಿತ್ತು ಗೈಸ್. ಸ್ವಲ್ಪ ಸ್ಟ್ರಾಂಗ್ ಆಗಿ ಬಂದ್ಬಿಟ್ಟಿತ್ತು, ಉರಿಯುತ್ತೆ. ಬಟ್ ಚೆನ್ನಾಗಿತ್ತು, ಓಕೆನಾ? ಬಟ್ ಆದ್ರೂ ಬ್ರೋ, ಬಿರಿಯಾನಿಗಿಂತ ಅದು ಆ ಗ್ರೇವಿ ತೆಗೆದ್ಬೋದ ನಾವ, ಅದು ಗೈಸ್ ಅಲ್ಟಿಮೇಟು. ಏನಿತ್ತಂತೀರಾ, ಟೇಸ್ಟು ಮಸ್ತ್ ಆಗಿತ್ತು. ಸೊ ಭಾರಿ ಖುಷಿ ಆಯಿತು. ಸೊ ಅದೇ ಬಿರಿಯಾನಿ ಸ್ವಲ್ಪ ಉಳಿದಿದೆ, ತಗೊಂಡಿದ್ದೀವಿ. ಅದು ಹೋಗ್ತಾ ಲೈಟಾಗಿ ಬೆಳಗ್ಗೆ ಬಿರಿಯಾನಿ ತಿನ್ಕೊಂಡು ಬೆಂಗಳೂರು ಕಡೆಗೆ ಹೋಗ್ತೀವಿ. ಬ್ಯೂಟಿಫುಲ್ ನೇಚರ್ ಗುರು. ನಾನು ಏನು ಬಂತು ಗುರು ಮಳೆ. ಹೆಂಗಿತ್ತು ಬ್ರೋ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ಮಳೆ? ಮಳೆ ಇಷ್ಟ ಆಯ್ತು, ಬಂತಲ್ಲ ಸಡನ್ ಆಗಿ, ಅದೊಂಥರ ವೈಬ್ ಸಿಕ್ತು ಬಿಡಿ. ಸಡನ್ ಔಟ್ ಆಫ್ ನೋ ವೇರ್, ಲಿಟ್ರಲಿ ನೀವು ನಂಬಲ್ಲ. ಆಮೇಲೆ ನಾವು ಹೊರಗಡೆ ನಿಂತ್ಕೊಳಕ್ ಆಗ್ತಾರೆ, ಕಾರ್ ಒಳಗೆ ಕುತ್ಕೊಂಡ್ಬಿಟ್ವಿ ಗೈಸ್. ಏನಕ್ಕೆ ಅಂತ ಕೇಳ್ಬೇಡಿ ನೀವು ಅಷ್ಟೇ. ಅಲ್ಲಿದೆ ನೋಡಿ ಪೀಕಾಕು, ಹೆಣ್ಣು ಅಲ್ಲಿ ಮುಂದೆ. ಅದನ್ನ ನೋಡ್ಕೊಂಡು ಅಲ್ಲಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ ಕಾರ್ಗೆ ಅಡ್ಡ ಬಂದ್ಬಿಡ್ತು. ಕ್ಲೋಸ್ ಅಲ್ಲಿ ಮೂವ್ ಆಯ್ತು. ಆಕ್ಚುಲಿ ಲೆಫ್ಟ್ ಅಲ್ಲಿ ಗೊತ್ತೇ ಆಗ್ಲಿಲ್ಲ, ಸಡನ್ ಆಗಿ ಕಾರ್ಗೆ ಅಡ್ಡ ಬಂತು, ಓಡೋಯ್ತು. ನಾನು ಅದನ್ನ ನೋಡ್ತಾ ಇಲ್ಲ ನೋಡಿ ಬ್ರೋ, ಇನ್ನ 2-3 ಇದಾವೆ ಅಲ್ಲಿ ಮುಂದೆನೆ. 2-3 ಅಲ್ಲಿ ಇಲ್ಲೇನು ಬರಾನೇ ಇಲ್ಲ ಪೀಕಾಕ್ಗಳಿಗೆ. ಅಯ್ಯೋ, ಪುಕ್ಕ ಎಲ್ಲ ಕಿತ್ತೋಗ್ಬಿಟ್ಟೈತೆ ಅದಕ್ಕೆ. ದಟ್ ಈಸ್ ಪೀಕಾಕ್. ಎಲ್ಲ ಕಡೆ ಪ್ರಪಂಚದಲ್ಲಿ ಎಲ್ಲ ಕಡೆ ಗಂಡ್ಮಕ್ಳೇ ಬ್ಯೂಟಿಫುಲ್, ಹ್ಯಾಂಡ್ಸಮ್.
ಬಟ್ ಏನ್ ಮಾಡೋಣ ಮನುಷ್ಯ ಜೊತೆ ಎಲ್ಲೋ ಒಂದ್ ಕಡೆ ಏನೋ ಮೀಮೋ ರೀಲೋ ಏನೋ ನೋಡಿದ್ದೆ. ಏನಕ್ಕೆ ರಿಯಲ್ ಲೈಫಲ್ಲಿ ಗಂಡ್ಮಕ್ಳು ಅಂದ್ರೆ ಮನುಷ್ಯ ಜಾತಿಲಿ ಹೆಣ್ಮಕ್ಳು ಚೆನ್ನಾಗಿರ್ತಾರೆ ಅಂದ್ರೆ ಬ್ಯೂಟಿ ಪಾರ್ಲರ್ ಇರುತ್ತೆ. ನೇಚರ್ ಅಲ್ಲಿ ಬ್ಯೂಟಿ ಪಾರ್ಲರ್ ಇಲ್ಲ, ಅದಕ್ಕೆ ಹುಡುಗರೇ ಚೆನ್ನಾಗಿರ್ತಾರೆ. ಅದಂತೂ ನಿಜಾನೇ ಬ್ರೋ. ಹೆಣ್ಮಕ್ಳು ಯಾರೋ ಅಫೆಂಡ್ ಆಗಬೇಡಿ, ಓಕೆನಾ? ತಮಾಷೆ ಅಷ್ಟೇ. ಹೆಣ್ಮಕ್ಳಿಗೆ ಗಂಡ್ಮಕ್ಳು ಚೆನ್ನಾಗಿ ಕಾಣ್ತಾರೆ, ಗಂಡ್ಮಕ್ಳಿಗೆ ಹೆಣ್ಮಕ್ಳು ಚೆನ್ನಾಗಿ ಕಾಣ್ತಾರೆ, ಅದು ಪ್ರಕೃತಿ ನಿಯಮ. ಓಕೆ ಸೊ ಗೈಸ್, ಹೈವೇನಲ್ಲಿ ಪಟ್ ಅಂತ ಹೇಳ್ಬಿಟ್ಟು ಒಂದು ಸ್ಟಾಪ್ ಹಾಕಿದ್ದೀವಿ, ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು. ಇನ್ನೇನು ಮಾಡ್ಬೇಕು ಹೇಳಿ, ನಾವು ಅಷ್ಟೇ ಒಂದು ಸ್ಟಾಪ್ ಹಾಕಬೇಕು, ಟೀ ಕುಡಿಬೇಕು. ಇವಾಗ ಯಾಕೆ ಹೊಟ್ಟೆ ಹಸ್ವಾಗ್ತಾ ಇಲ್ಲ, ತಿನ್ನಬೇಕು ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಾವು ಪ್ಲೇಟ್ಸ್ ತೊಗೊಬೇಕು. ಪ್ಲೇಟ್ಸ್ ಇಲ್ಲ ನಮ್ಮ ಹತ್ರ, ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಸೊ ಮೋಸ್ಟ್ಲಿ ಹೈವೇ ಹಿಡಿದ್ಮೇಲೆ ಎಲ್ಲರೂ ಒಂದು ಜಾಗದಲ್ಲಿ ಸ್ಟಾಪ್ ಹಾಕಿ, ಹೈವೇನಲ್ಲೇ ಪಕ್ಕದಲ್ಲೇ ಊರುಗಳಿರ್ತಾವಲ್ಲ, ಸೊ ಅಲ್ಲೆಲ್ಲ ಸ್ಟಾಪ್ ಹಾಕಿ ಪ್ಲೇಟ್ಸ್ ತೊಗೊಂಡು ಆಮೇಲೆ ಎಲ್ಲರೂ ನಿಲ್ಸ್ಬಿಟ್ಟು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಟೀನೆ ಗೈಸ್, ನೆಕ್ಸ್ಟ್ ಈ ಥರ ಮಾಡಬೇಕು ಗೈಸ್. ನನ್ನ ಮಕ್ಕಳದು ಹಿಂದೆ ಫೋಟೋ ಹಾಕ್ಸ್ತೀನಿ. ನನಗಾದ್ರು ಟೈಮ್ ಬೇಜಾನಿದೆ. ಇನ್ನು ನಮ್ಮ ಲೋಕೇಶ್ ಬಗ್ಗೆ ಹೇಳ್ತಾ ಇದ್ದೀನಿ, ನೋಡಿ ಬ್ರೋ, ಈ ಥರ ನಿಮ್ಮ ಮಕ್ಕಳು ಫೋಟೋ ಹಾಕ್ಸಿ ಹಿಂದ್ಗಡೆಗೆ ಅಂತ. ನಮ್ಮ ಲೋಕೇಶ್ ಬಗ್ಗೆ ಸೀರಿಯಸ್ ಆಗಿ ತಗೋತಾ ಇಲ್ಲ, ನಗ್ತಾ ಇದ್ದಾರೆ ನೋಡಿ. ಹ್ಞೂ, ಚೆನ್ನಾಗಿದೆ. ಅವ್ರ ಮಕ್ಕಳು ಅಂತ ಊರವ್ರಿಗೆಲ್ಲ ಗೊತ್ತಾಗ್ಬೇಕು. ಊರವ್ರಿಗೇನು, ಅವ್ರು ಯಾವ ಊರಿಗೆ ಹೋದ್ರೂ ಗೊತ್ತಾಗ್ಬೇಕು ಆ ವೆಹಿಕಲ್ ನೋಡಿದ ತಕ್ಷಣ. ಕಚ್ಚೋಕೆ ಬರದ ಹುಡುಗಿ ಪಾಪ, ಕಾಶ್ಮೀರಿ ಆಪಲ್ ಇವಳ ಫ್ರೆಂಡ. ಹೌದಾ ಬ್ರಾ, ನಿಮ್ ಫ್ರೆಂಡ? ಕಾಶ್ಮೀರಲ್ಲೂ ಹೋಗಿದ್ದೀರಾ? ಮಾಡ್ಕೊಟ್ಟಿಲ್ಲ ಆಪಲ್ ಏನ್ ಹೇಳ್ಬಿಟ್ರು ನೋಡಿ ಗೈಸ್. ಕಾಶ್ಮೀರ್ವರೆಗೂ ಹೋಗಿದ್ದೆ ಬ್ರೋ. ಕಾಶ್ಮೀರಿ ಆಪಲ್ ಬಗ್ಗೆ ಮಾತಾಡಿದ್ದು ನೀವ್ ಯಾಕೆ? ನೀವು ಫ್ರೆಂಡ್ ಬಗ್ಗೆ ಮಾತಾಡಿ. ಕಾಶ್ಮೀರಿ ಆಪಲ್ ಇವಳ ಫ್ರೆಂಡ್, ಆಪಲ್ ನಿಮಗ್ ಫ್ರೆಂಡ್ ಅಂತ ನಿಮಗ್ ಕೇಳಿದೆ. ಓಲಿ ಅಲ್ಲಿ ಇವಳು ಇಲ್ಲಿ ಇವನು, ನೀವ್ ಯಾಕೆ ಕಾಶ್ಮೀರಿ ಆಪಲ್ಗೆ ಹೋಗ್ಲಿಲ್ಲ, ಬೇರೆ ಕಡೆಗೆ ಹೋದ್ರೆ? ಕಳ್ಳ. ಅಂದ್ರೆ ಎಲ್ಲರೂ ಹೋಗ್ಬೇಕಾದ್ರೆ ಒಂದು ಜೋಶ್ ಇರ್ಬೇಕಿನ, ಬರ್ಬೇಕಾದ್ರೆ ಅದೇ ಜೋಶ್ ಇರಲ್ಲ, ಕಡಿಮೆ ಆಗ್ಬಿಟ್ಟಿರುತ್ತೆ. ಬಟ್ ನಮಗ್ ಅದೇ ಜೋಶ್ ಇದೆ. ಒಳ್ಳೆ ಖಾಲಿ ರೋಡು, ಯಾವ ವೆಹಿಕಲ್ಗಳೇ ಇಲ್ಲ ನೋಡಿ. ನಾವು ಸ್ಯಾಟರ್ಡೆ ವಾಪಸ್ ಬರ್ತಾ ಇದೀವಿ ಬ್ರೋ. ಸೊ ಯೂಶಲ್ ಆಗಿ ಅದಕ್ಕೆ ಹೇಳೋದು, ವೀಕೆಂಡ್ಸು ಎಲ್ಲೂ ಹೊರಗಡೆ ಹೋಗ್ಬಾರ್ದು, ವೀಕ್ ಡೇಸ್ ಹೋಗ್ಬಿಟ್ಟು ವೀಕೆಂಡ್ಸ್ ಬಂದ್ಬಿಡ್ಬೇಕು. ಖಾಲಿ ರೋಡ್ಗಳು. ಬಸ್ತಾನೆ ಹೋಗ್ಬಿಟ್ಟ, ಅವ್ನು ಫಾಸ್ಟ್ ಆಗಿ ಹತ್ರ ಇರ್ತದೆ, ಅದಕ್ಕೆ ಬೇಗ ರೀಡ್ ಆಗ್ಬಿಡ್ತು. ನಮ್ದು ರೀಡ್ ಆಗಲಿಲ್ಲ ಗೈಸ್. ಇದೆಲ್ಲ ಏನು ಗೈಸ್ ಇದು? ಇದೇನು ಸರ್ವಿಸ್ ರೋಡ ಹೈವೇಗೆ? ಇಲ್ಲ ಇವ್ರ ಮನೆ ಮುಂದೆ ಇರೋ ಬಾಲ್ಕನಿ ಗುರು, ನನಗೆ ಅರ್ಥ ಆಯ್ತಾ ಇಲ್ಲ. ಹಿಂಗೆಲ್ಲ ಹಾಕೊಂಡ್ಬಿಟ್ಟಾರಲ್ಲ ಗೈಸ್. ಓ ಮೈ ಗಾಡ್, ತಲೆನೇ ಕೆಡಿಸ್ಕೊಂಡಿಲ್ಲ. ಸದ್ಯ ಒಂದ್ ಸೈಡ್ ಆದ್ರೂ ಹೋಗೋದಕ್ಕೆ ಜಾಗ ಬಿಟ್ಟವ್ರೆ ಗಾಡಿನ. ಇಲ್ಲ ಅದು ಇಲ್ಲಾಂದ್ರೆ ಕಷ್ಟ ಆಗ್ಬಿಡೋದು ಬ್ರೋ. ಇದೆ ಟಿಪ್ಟಾಪ್ ರೋಡು. ನಾವು ಮಾಡಿರೋ ಬಿರಿಯಾನಿ ತಿನ್ನೋದಕ್ಕೆ ಪೇಪರ್ ಪ್ಲೇಟ್ಗಾಗಿ ನಾವು ಈಗ ಯಡಿಯೂರಲ್ಲಿ ಸ್ಟಾಪ್ ಮಾಡಿದ್ವಿ. ಒಳಗಡೆ ಬಂದು ಹೈವೇ ಬಿಟ್ಟು, ಆ್ಯಕ್ಚುಲಿ ಅಲ್ಲಿ ಹಿಂದೆ ಇನ್ನೊಂದು ಸರ್ವಿಸ್ ರೋಡ್ ಹಿಡ್ದಿದ್ವಲ್ಲ, ಅವಶ್ಯಕತೆ ಇರಲಿಲ್ಲ, ಅಲ್ಲಿ ಯಾವುದೋ ಅಂಗಡಿ ಇರಲಿಲ್ಲ. ನಾವಿರುತ್ತೇನೋ ಅಂತ ಹೇಳ್ಬಿಟ್ಟು ಬಂದ್ವಿ, ನೋಡೋ ಸಿಗಲಿಲ್ಲ. ನಿನ್ನೆ ನಾವು ಬೆವರು ಸುರಿಸಿ ಮಾಡಿರುವ ಬಿರಿಯಾನಿಯನ್ನು ನಾವು, ನನ್ನ ಟೆಂಟು ಇಲ್ಲೇ ಇತ್ತು ನೋಡ್ರಿ, ನೆನ್ಸ್ಕೊಂಡಾಗೆಲ್ಲ ಅನ್ಸುತ್ತೆ ಗುರು. ಬನ್ನಿ ತಿನ್ನೋಣ. ಹೆಂಗಿದೆ ಬ್ರೋ ಟೇಸ್ಟ್? ಏನಾದ್ರು ಇಂಪ್ರೂವ್ ಆಗಿದೆಯಾ? ಚೆನ್ನಾಗಿದೆ, ಹಂಗೆ ಇದೆ, ಪ್ರಾಬ್ಲಮ್ ಇಲ್ಲ. ಹೌದಾ? ಇಂಪ್ರೂವ್ಮೆಂಟ್ ಅಂದರೆ ಬಿರಿಯಾನಿಗಳು ಕೆಲವೊಂದು ಸರಿ ಅಂದರೆ ಅದು ಬೆಳಗ್ಗೆ ತಿನ್ಬೇಕಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಚೀಸ್. ಏನ್ ಬ್ರೋ, ಒಳಗಡೆ ನಿಮ್ಮನ್ನು ಹುಡ್ಕೊಂಡು ಹುಳಗಳು ಬರ್ತವೆ. ನೆನ್ನೇನೋ ಅಷ್ಟೊಂದು ಹಿಂಸೆ ಕೊಡ್ತಿತ್ತು ಒಂದು ಹುಳ, ಇವಾಗಲೂ ಒಳಗಡೆ ಬಂದ್ಬಿಟ್ಟಿದೆ. ಓಹ್ ಏನು ಬಿಸಿಲು ಬ್ರೋ, ಸೀಟೆಲ್ಲ ಏನೋ ಕುದೀತಾ ಇದೆ, ಕೊರಿತಾ ಇದೆ ಅಂತ ಹೇಳ್ತೀನಿ. ಸೊ ತಿನ್ಕೊಂಡ್ವಿ. ಸೊ ಇವಾಗ ಹೊರಡೋಣ ಬನ್ನಿ, ಪಯಣ ಮುಂದುವರ್ಸೋಣ ನಮ್ದು. ಆಗ ಬರ್ತಿರೋದೆ ಒನ್ ವೇನಲ್ಲಿ, ಅದ್ರಲ್ಲಿ ತಗೊಂಡ್ಬಂದ್ಬಿಟ್ಟು ಈ ಕಡೆ ಕಳಿಸ್ತಾವನೆ. ಫಸ್ಟ್ ಆಫ್ ಆಲ್ ಈ ಒನ್ ವೇಲ್ ಏನಕ್ಕೆ ಬಿಟ್ಟವ್ರೆ? ಆ ಸೈಡು ವೆಹಿಕಲ್ ಹೋಗ್ತಾವೆ. ಎಲ್ಲಿನವ್ರು ಇವರು ಇಷ್ಟೊಂದು ಜನ? ಕೆಲವೊಂದ್ರಿಗೆ ತಲೆ ಎಲ್ಲಿಟ್ಕೊಂಡಿರ್ತಾರೆ ಅಂತಾನೆ ಗೊತ್ತಿಲ್ಲ ನೋಡಿ. ಲಿಟ್ರಲಿ ಒನ್ ವೇಲ್ ಇವ್ರು ಬರ್ತಾವ್ರೆ, ಏನಾರು ಆಗಿಲ್ಲಿ ಬರಲಿ. ಅದ್ರಲ್ಲಿ ಈ ಲೇನಿಗೆ ಬರ್ತಾವನೆ, ಈ ಲೇನಿಗೆ. ಓಹೋ ಗಾಡಿ. ಓ ಅದಕ್ಕೆ ಇಲ್ಲಿ ಜಾಮ್ ಆಗಿರೋದು. ತಗೊಂಡು ಅವ್ನ ಮಧ್ಯೆ ಸಿಗಾಕೊಂಡವನೆ. ಯಾರು? ಅಲ್ಲಿ ನೋಡಿ, ಅದು ವೆಹಿಕಲ್, ಟೋ ವೆಹಿಕಲ್. ಅದಕ್ಕೆ ಈ ಕಡೆ ಬಂದಿರೋದು. ಆಕ್ಚುಲಿ ಇಲ್ಲಿ ಬಿಡ್ತಾ ಇಲ್ಲ, ಬಟ್ ಆದ್ರೂ ನೋಡಿ ಜಾಮ್ ಆಗಿದೆ. ಹಿಂಗ್ ಹಂಗೆ ಗ್ರಾನೈಟ್ ಗಾಡಿ ಅವ್ನು ಇನ್ಯಾವ ಸ್ಪೀಡಲ್ಲಿ ಬಂದಿರ್ಬೇಕಲ್ಲ. ಅಯ್ಯೋ ದೇವ್ರೆ. ಗೈಸ್ ಫೈನಲಿ ನಮ್ಮ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಗೆ ನಮ್ಮ ಪಯಣ, ನಮ್ಮ ಟ್ರಿಪ್ ಮುಕ್ತಾಯವಾಗುತ್ತದೆ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಒಳ್ಳೆ ಮಜಾ ಆಯಿತು, ಖುಷಿ ಆಯಿತು. ಸೈಕಾಗಿ ನೆನ್ನೆ ಇದೆ ಮಳೆದ ತಮಾಷೆ ಅಂದರೆ ತಮಾಷೆ. ಸರಿವೆ, ಅದು ಬ್ಲಾಗ್ ನೋಡಿರೋರು ಗೊತ್ತಿರುತ್ತೆ, ನೋಡಿಲ್ಲ ಆದರೆ ಒಳ್ಳೆ ಮಜಾ ಆಯಿತು. ಸಿಗೋಣ. ಬಾಯ್. ಸರಿ ಸರ್, ಬಾಯ್ ಬಾಯ್. ನೋಡಿ ಗೈಸ್, ಇವತ್ತು ನನ್ನ ವೆಲ್ಕಮ್ ಯಾರು ಮಾಡ್ತಾವ್ರೆ? ನಮ್ಮ ಗುಂಡಮ್ಮ, ನಮ್ಮ ಬಾಯ್.
ಮಾತಾಡು. ಸಂಜೆ ಪಪ್ಪ ಬರ್ತಾರೆ. ಅಪ್ಪ ಎಂತ ಮ್ಯಾಟ್ರ್ ಹೇಳ್ದ ನೋಡ್ರಿ. ಸಂಜೆ ಪಪ್ಪ ಬರ್ತಾರೆ ಅಂತ ಅಲ್ಲ ಗುಂಡಮ್ಮ. ಎಲ್ಲೆಲ್ಲಿಂದ ಎಲ್ಲೆಲ್ಗೋ ಹೋಯ್ತೀಯಲ್ಲ. ಹಾಂ ಜಿ ಎಚ್ ಐ ಎಲ್ ಎಮ್ ಹೋಗ್ಬಿಟ್ರೆ ಐ ಕೆ ಹಾಂ ಕೆ ಐ ಹಾಂ ಆರ್ ಹ್ಞೂ ಐ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ವೆರಿ ಗುಡ್ ಗುಂಡಮ್ಮ. ಎಷ್ಟು ವರ್ಷ ಆಗುತ್ತೆ? 2.25 ವರ್ಷ. ನೋಡಿ ABC ಎಲ್ಲ ಹೇಳ್ತಾರೆ ನಮ್ಮ ಮನೆಯಲ್ಲಿ. ಹಾಂ ಆಯ್ತು ಹೇಳವ. ಇಷ್ಟು ದಿನ ಆದ್ಮೇಲೆ ಸಿಕ್ಕೊಳ್ಳಿ. ಟಿ ಟು ಟಿ ವಾ ಫೈ ಸಿಕ್ಸ್ ಸೆವೆನ್ ಏಟ್ ನೈಸ್ 10. ವೆರಿ ಗುಡ್ ನನ್ನ ಚಿನ್ನ. Donny is Papa. He sugar. No Papa. ಹಾಂ Together. ಹಾಂ No Papa. ಹಾಂ ಓಪನ್ ಯುವರ್ ಮೌತ್. Open it. ಹ್ಞೂ At. ಎಲ್ಲೆಲ್ಲೋ ಸುತ್ಕೊಂಡಿದ್ದೆ, ಇವತ್ತೇ ಸಿಕ್ಕಿದ್ದಾಳೆ. ಅದಕ್ಕೋಸ್ಕರ ಟ್ಯಾಲೆಂಟ್ನ ತೋರಿಸ್ತಾ ಇದ್ದಾರೆ ಅಲ್ವಾ ಗುಂಡಮ್ಮ? 1 ತಿಂಗಳಲ್ಲಿ ಏನು ಕಲಿತೆ ಅಂತ ತೋರಿಸ್ತಾ ಇದೆಯಲ್ವಾ?